ಒಂದು ಸಂದರ್ಭದಲ್ಲಿ ನಾವು ವಾಕ್ಯದ ಕಡೆ ಹೋಗರಿ. ಈ ವಾಕ್ಯ ಎಲ್ಲಿಂದ ಬಂದದ? ಈ ವಾಕ್ಯ ಯಾರ್ದದ? ನಮ್ದು ನಿಮ್ದು ಅಲ್ಲ, ಪರಲೋಕದಲ್ಲಿರ್ತಕ್ಕಂಥ ದೇವರ ವಾಕ್ಯ ಅದ. ಏನಿಲ್ಲ, ದೇವರ ವಾಕ್ಯ ಅದ. ಈ ದೇವರ ವಾಕ್ಯಗ ಯಾರ್ಯಾರಾದ್ರೂ ಅಂಗೀಕರಿಸ್ತಾರೋ ಅವರೆಲ್ಲರೂ ದೇವರ ಮಕ್ಕಳಾಗ್ಲಕ್ಕ ಸಾಧ್ಯ ಅದ. ಒಂದು ವೇಳೆ ದೇವರ ವಾಕ್ಯಕ್ಕೆ ಅಂಗೀಕರಿಸಲು ಹೋದ್ರ ದೇವರ ಮಕ್ಕಳಾಗ್ಲಕ್ಕ ಸಾಧ್ಯನೇ ಇಲ್ಲ. ಏನ್ ಸಾಧ್ಯ ಅದ? ದಾನಿಯೇಲ ಗ್ರಂಥದಲ್ಲಿ 6ನೇ ಅಧ್ಯಾಯದಾಗ ನಾವು 25ನೇ ವಚನ ಹಿಡಿದು 28ನೇ ವಚನ ತನಕ ನಾವು ಓದ್ಕೊಂಬರಿ. ಆದ್ರ ಈ ವಾಕ್ಯ ನಮಗೆ ತಿಳಕಡೆಂದು ನಾವು ಪ್ರಾರ್ಥನೆ ಮಾಡ್ಕೊಂಬರಿ. ತೆಗೆದ್ರಿ ಎಲ್ಲರೂ ತೆಗೆದರೆ ದಾನಿಯೇಲ ಗ್ರಂಥ 6ನೇ ಅಧ್ಯಾಯ 25ನೇ ವಚನ ಎಲ್ಲರೂ ತೆಗಿರಿ. ಮತ್ತ ತಳಿಬಾಗಿಸಿ ಕಣ್ಮುಚ್ಚಿ ಈ ವಾಕ್ಯ ನಮ್ಮೆಲ್ಲರಿಗೆ ಅರ್ಥ ಆಗಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ ಯೆಸಯ್ಯ, ನಿಮಗೆ ವಂದನೆಗಳು. ಇಲ್ಲಿವರೆಗೆ ಆರಾಧನಾ ಮೂಲಕವಾಗಿ ನೀವು ಮಹಿಮೆ ಹೊಂದಿಕೊಂಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರಿಗೆ ಸತ್ಯದ ರಹಸ್ಯವು ಮರ್ಮವು ತಿಳಿಸಿ ನಾವೆಲ್ಲರೂ ಸತ್ಯಕ್ಕೆ ತಕ್ಕಂತೆ ನಿಮ್ಮ ಮಕ್ಕಳಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡ್ತೀರೆಂದು ಯೇಸುವಿನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ, ಆಮೆನ್. ಹಲ್ಲೆಲೂಯ. ಎಲ್ಲರೂ ತೆಗೆದ್ರೆ ದಾನಿಯೇಲ ಗ್ರಂಥ 6ನೇ ಅಧ್ಯಾಯ 25ನೇ ವಚನ ಏನದಂತ ಅಲ್ಲಿ? ಆಗ ರಾಜನಾದ ದಾರಾವೇಶನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರೆಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಸಿದನು. ನಿಮಗೆ ಸುಖವು ಹೆಚ್ಚಾಗಲಿ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಹಲ್ಲೆಲೂಯ. ಚಪ್ಪಳೆ ತಟ್ಟರೆ ಏನಲ್ಲತ್ತರಿ? ಸಾಮಾನ್ಯವಾಗಿರ್ತಕ್ಕಂಥ ಜನರು ಅಲ್ಲತಿಲ್ಲ. ದೊಡ್ಡ ದೇಶದ ಒಂದು ರಾಜ್ಯನೇ ಏನು ಮಾಡ್ತಾನ ಅಂತಂದ್ರ ದೇವರ ಒಂದು ಸನ್ನಿಧಾನದಲ್ಲಿ ಏನ್ ಹೇಳ್ತಾರ್ರಿ? ದಾನಿಯೇಲನ ದೇವರು ಆತನ ದೇವರಿಗೆ ನಾವು ಭಯ ಮತ್ತು ಭಕ್ತಿಯಲ್ಲಿ ನಡೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಸುಮ್ಮನೆ ಯಾರು ಬಿ ಹೇಳಲ್ಲ. ದೇವರಿಗೆ ಪರೀಕ್ಷೆ ಮಾಡಿದ ಮೇಲೆ, ದೇವರಿಗೆ ಕಂಡು ಹಿಡಿದ ಮೇಲೆ, ಕಣ್ಣಾರ ನೋಡಿ ಮನಸಾರ ಗ್ರಹಿಸಿ ಅವಾಗ ದೇವರ ವಾಕ್ಯಕ್ಕ ದೇವರಿಗೆ ನೀವೇ ದೇವರು ಅಂತಂದ್ರ ಹೇಳಕ ಸಾಧ್ಯ ಅವ. ಅವರು ಈ ಮಾತು ಯಾಕೆ ಹೇಳ್ತಾರ ಗೊತ್ತದ್ರ? ಈ ಮಾತು ಯಾಕೆ ಹೇಳ್ತಾರ ಅಂತಂದ್ರ ಇವರೊಂದು ರುಜು ಹಾಕ್ಯಾರ, ಒಂದು ಪ್ರಮಾಣ ಮಾಡ್ಯಾರ. 30 ದಿನ ತನಕ ಏನ್ ಮಾಡ್ಬೇಕಂತವ್ರು? ದೇವರಿಗೆ ಧ್ಯಾನ ಮಾಡಬಾರ್ದು, ಇನ್ನೊಂದು ಮಾತಾಡಬಾರ್ದು. ರಾಜ್ಯನ ಒಂದು ಧನದ ವಿಷಯದಲ್ಲಿ, ಅವನ ಸಾಮರ್ಥ್ಯ ವಿಷಯದಲ್ಲಿ, ಅವ್ರ ಕೆಲಸದ ವಿಷಯದಲ್ಲಿ, ಅವ್ರ ಆಳು ಹೋಳು ವಿಷಯದಲ್ಲಿ, ಅವ್ರ ಮಕ್ಕಳ ವಿಷಯದಲ್ಲಿ ಕೇವಲ ಇದೇ ಧ್ಯಾನ ಮಾಡಬೇಕು. ಒಂದು ವೇಳೆ ಆ ರಾಜ್ಯದ ಧ್ಯಾನ ಮಾಡೋದು ಬಿಟ್ಟು ಒಂದು ವೇಳೆ ನಾವು ಹಂಗ ನಾವು ಮಾಡಿದೆವು ಅಂತಂದ್ರ ನಿಜವಾಗ್ಲೂ ದೇವರು ಏನ್ ಮಾಡ್ತಾರಂತ ದೇವರಿಗೆ ಧ್ಯಾನ ಮಾಡಿದ್ರಿ ಸಿಂಹದ ಗವಿದಾಗ ಹಾಕ್ತೀವಿ ಅಂತ ಚಂದ್ರ ಪ್ರಮಾಣ ಮಾಡ್ಯಾರ. ಆ ಪ್ರಮಾಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ದಾನಿಯೇಲ ದಿನ 3 ಸಲ ಪ್ರಾರ್ಥನೆ ಮಾಡ್ತಾರ. 3 ಸಲ ಪ್ರಾರ್ಥನೆ ಮಾಡಿದಾಗ ತಪ್ಪು ಮಾಡಿನವರಿಗೆ ಶಿಕ್ಷೆ ಕೊಡ್ಬೇಕಲ್ಲ ರಾಜ? ಅಲ್ಲ, ಏನ್ ಕೊಡ್ಬಾರ್ದು? ರಾಜ್ಯದ ದುಷ್ಟದಲ್ಲಿ ಇದು ಏನಾದ ದಾನಿಯೇಲ ಮಾಡೋದು ತಪ್ಪು.
ಅಪರಾಧ ಏನಿಲ್ಲ. ಆ ತಪ್ಪು ಮಾಡಿದ ಕಡೆದು ಏನ್ ತಪ್ಪು ಮಾಡ್ಯಾರ ಅಂತಂದ್ರ ದೇಶದ ರಾಜ್ಯನ ಕಡೆದು, ದೇಶದಾಗಿರ್ತಕ್ಕಂಥ ಜನರ ಕಡೆದು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ದಿನ 3 ಸಲ. ಆ ದೇಶದಾಗಿರ್ತಕ್ಕಂಥ ಜನರು ದೇವರಿಗೆ ಧ್ಯಾನ ಮಾಡಲು ಹೊಂಟಾರ. ಖಾಲಿ ರಾಜ್ಯನ ಮಾತಿಗೆ, ರಾಜ್ಯನ ಆಸ್ತಿ ಪಾಸ್ತಿಗೆ ಅದ್ರ ವಿಷಯದಾಗೆ ಮಾತಾಡ್ಬೇಕಂತ ಯಾಕಂದ್ರ ರುಜು ಹಾಕ್ಯಾರ. ಕಡೆಗೆ ದೇವರಿಗೆ ಧ್ಯಾನ ಮಾಡೋದು ಹೆಚ್ಚ, ರಾಜ್ಯಕ್ಕೆ ಧ್ಯಾನ ಮಾಡೋದು ಹೆಚ್ಚ. ದೇವರ ಕೈದಾಗೆಂದು ಯಾರು ಬಿಡಿಸಲ್ಲ, ರಾಜ್ಯನ ಕೈದಾಗೆಂದು ದೇವರು ಖಂಡಿತವಾಗಿ ಬಿಡಿಸ್ತಾರ. ಹಲ್ಲೆಲೂಯಾ. ಏನ್ ಬಿಡಿಸಲ್ಲ? ದೇವ್ರ ಕೈದಾಗಿಂದ ರಾಜ ಬಿಡಿಸ್ತಾನ, ಏನ್ ರಾಜನ ಕೈದಾಗಿಂದ ದೇವ್ರು ಬಿಡಿಸ್ತಾನ? ನೀವೇ ಯಾರು ಬಿಡಿಸ್ತಾರ? ರಾಜನ ಕೈದಾಗಿಂದು ದೇವ್ರು ಬಿಡಿಸ್ತಾರ, ದೇವ್ರ ಕೈದಾಗಿಂದ ರಾಜ ಬಿಡಿಸ್ತಾರ? ರಾಜ್ಯನ ಕೈದಾಗಿಂದ ದೇವ್ರು ಬಿಡಿಸ್ಲಕ್ ಸಾಧ್ಯ ಅದ. ಖರೇಟಿಕೆ ಅಲ್ಲಿರ್ತಕ್ಕಂಥ ಜನರು ಮಾತ್ರ ರಾಜ್ಯಕ್ಕೆ ಘನತೆ ಕೊಡ್ತಾರ, ರಾಜ್ಯಕ್ಕೆ ಪದವಿ ಕೊಡ್ತಾರ, ದೇವರಿಗೆ ಪದವಿ ಕೊಡ್ತಾ ಇಲ್ಲ. ಆ ದೇವರಿಗೆ ಪದವಿ ಕೊಡಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿ ಈ ರೀತಿಯಾಗಿ ಹೇಳ್ತಾನೆ. ಯಾರು ಹೇಳ್ತಾರ ಇದು? ಆಗ ರಾಜನಾದ ಧೈರ್ಯವಾಸನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಕುಲ ಜನಾಂಗ ಭಾಷೆಗಳ ಇವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಯಿಸಿದನು. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ, ನಾನಾಳುವ ರಾಜ್ಯದವರೇ ಎಲ್ಲರೂ ದಾನಿಯೇಲನು ದೇವರಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನು ಜೀವ ಸ್ವರೂಪನಾದ ಸನಾತನದಾಯವರು ಅಂತ ಅಂದ್ರ, ಸನಾತನ ಅಂತಂದ್ರ ಈ ಲೋಕ ಸೃಷ್ಟಿ ಮಾಡಲಿಕ್ಕಿಂತ ಮೊದಲು, ಈ ಲೋಕ ಸೃಷ್ಟಿ ಮಾಡಿದ ಮ್ಯಾಲ, ಈ ಲೋಕ ಸಂಪೂರ್ಣವಾಗಿ ಹಾಳು ಮಾಡಿದ ಮ್ಯಾಲವಿ ಆತನೇ ಇರ್ತಾರೆ. ಬೇರೆಯವ್ರ ಮಾತ್ರ ಇರ್ಲಕ್ಕ ಸಾಧ್ಯ ಇಲ್ಲ. ಏನ್ ಸಾಧ್ಯ ಅಲ್ಲ? ನಮ್ಮ ದೇವ್ರು ಯಾವ ದೇವ್ರ? ಸನಾತನ. ಯುಗ ಯುಗ ತಲಂತವರೆಗೆ ಇರತಕ್ಕಂಥ ದೇವರು, ನಮ್ಮೆಲ್ಲರಿಗೆ ನೋಡ್ತಕ್ಕಂಥ ದೇವರು. ಆತನ ಕೋಪ ಬಂತಂದ್ರೆ ಸರ್ವನಾಶ ಮಾಡ್ತಕ್ಕಂಥ ದೇವರು. ಆತನ ಮುಂದೆ ಯಾರು ನಿಲ್ಲಕ ಸಾಧ್ಯನೇ ಇಲ್ಲ. ಈಗ ನಿಜವಾಗ್ಲು ಆ ದೇವರಿಗೆ ನಾವು ಆರಾಧನೆ ಮಾಡ್ತಾ ಇದ್ದೇವೆ ಅಂದ್ರ ಆತ ನಮಗೆ ಬಹಳ ಪ್ರೀತಿ ಮಾಡ್ಯಾರ. ಕೇವಲ ದೇವರು ನಮಗೆ ಪ್ರೀತಿ ಮಾಡಿ ಕಡಿದೆ ನಾವು ದೇವರ ದೃಷ್ಟಿಯಲ್ಲಿ, ಆ ದೇವರ ಸನ್ನಿಧಿಯಲ್ಲಿ ಆತನ ಕೃಪೆದ ಕೆಳಗ ಆತನ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಏನಿಲ್ಲ, ಆ ಧನ್ಯತೆ ದೇವರು ನಮಗೆ ಕೊಟ್ಟಾರ. ಪಾಪ ಮಾಡ್ಲಕ್ಕ, ಸುಳ್ಳು ಹೇಳಕ್ಕ, ಜಗಳ ಮಾಡ್ಲಕ್ಕ ನಾವು ಭಯ ಪಡಿಲತ್ತಿದ್ದೇವೆ. ಯಾಕೆ ಗೊತ್ತಾ? ದೇವ್ರು ನೋಡ್ತಾರ, ದೇವ್ರು ಒಂದಿನ ಲೆಕ್ಕ ಕೇಳ್ತಾರ ಎಂಬ ಭಯ ನಮಗದ. ಅದ್ರ ಕಡೆದೆ ನಾವು ಜಾಗೃತವಾಗಿ ನಾವು ಬದುಕಲತ್ತಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ದೇವ್ರ ಮಕ್ಕಳಾಗಬೇಕು ನಾವು ಅಲ್ಲ. ಅದಕ್ಕಂತ ಈ ರೀತಿಯಾಗಿ ಹೇಳ್ತಾರೆ. ಮತ್ತೇನದಂತ? ಆತನ ರಾಜ್ಯವು ಎಂದಿಗೂ ಅಳಿಯದು, ಆತನ ಬಳಿ ಆಳಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹಾ ಅದ್ಭುತಗಳನ್ನು ನಡೆಸುವವನು ಆಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾಗಿದ್ದು ಯಾವುದೂ ಇಲ್ಲ. ಇವತ್ತು ನಾವು ದೇವರಿಗೆ ನಂಬಿದೆವು ಅಂತಂದ್ರೆ ನಮಗೆ ಅವಮಾನ ಪಡಿಸೋರು ಬಹಳ ಮಂದಿ ಅರ, ನಮ್ಮಲ್ಲಿ ತಪ್ಪು ಹುಡ್ಕೋರು ಬಹಳ ಮಂದಿ ಅರ, ನಮಗೆ ಹಾಳು ಮಾಡೋರು ಅಳಿಸೋರು ಬಹಳ ಮಂದಿ ಅರ. ಕಡೆಗೆ ದೇವರು ಕೊಡ್ತಕ್ಕಂಥ ಶಾಂತಿ, ದೇವರು ಕೊಡ್ತಕ್ಕಂಥ ಸಂತೋಷ ನಮಗ ಯಾರಿಗೆ ಬಿಟ್ಕೊಳ್ಳಕ್ಕಾಗಲ್ಲ. ಅವರೆಷ್ಟೇ ಹಿಂಸೆ ಪಡಿಸ್ಲಿ, ಎಷ್ಟೇ ಅವಮಾನ ಪಡಿಸ್ಲಿ, ಎಷ್ಟೇ ನಮಗೆ ದುಃಖ ಪಡಿಸ್ಲಿ, ನಮ್ಮ ದೇವರು ಮಾತ್ರ ಈ ಲೋಕದಾಗ ನಮ್ಮ ನೋಡಲು ಹೋದ್ವಿ, ಪರಲೋಕದಾಗ ಆತನ ರಾಜ್ಯದಾಗ ಸೇರಿಸ್ಕೊಂಡು ನಮಗ ಸಹಾಯ ಮಾಡ್ತಾರೆ. ಮತ್ತೇನಂತ? ಆತನೇ ದಾನಿವೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಈ ದಾನಿವೇಲನು ದಾರವೇಶನ ಆಳಿಕೆಯಲ್ಲಿಯೂ ಪಾರಸಿಯನಾದ ಕೊರೇಶನ ಆಳಿಕೆಯಲ್ಲಿಯೂ ಘನವಂತನಾಗಿ ಬಾಳಿದನು. ಹಲ್ಲೆಲೂಯಾ. ನಿಮಗೊಂದು ಘನತೆ ಕೊಟ್ಟಾರ ದೇವರು, ನಿಮಗೊಂದು ಧನ್ಯತೆ ಕೊಟ್ಟಾರ ದೇವರು. ಯಾವುದು ಗೊತ್ತಾ?
ಎಂತ ತೀಸ್ಮಾರ್ಕಾವಿ ಇರಲಿ, ಭಕ್ತರಿಗೆ ಭಯ ಭಕ್ತಿಯಲ್ಲಿ ನೀತಿವಂತರಿಗೆ ನೋಡಿಕಸಿ ಭಯ ಪಡಿತಾರ. ಎಷ್ಟೇ ಧನವಂತರಿರಲಿ, ಎಷ್ಟೇ ದೊಡ್ಡ ರಾಜ್ಯ ಇರಲಿ, ಒಂದಿನ ಖಂಡಿತವಾಗಿ ನೀತಿವಂತನ ಮುಂದ ಅವ ತಲೆ ಬಾಗಿಸ್ಬೇಕಾಗ್ಯದ. ಯಾಕೆ ಗೊತ್ತಾ? ಅದು ದೇವರು ಮಾಡ್ತಕ್ಕಂಥ ಒಂದು ಕಾರ್ಯ ಅದ. ಅದಕ್ಕೆ ಆ ಘನತೆ ದೇವ್ರು ಯಾರಿಗೆ ಕೊಟ್ಟರೆ ಗೊತ್ತಾ? ದಾನಿಯಲಿಗೂ ಕೊಟ್ಟಾರ. ದಾನಿಯಲು ನಂಬಿಗಿರ್ತಕ್ಕಂಥ ಎಲ್ಲ ಜನರಿಗೆ ಕೊಡ್ಲಕ್ಕ ದೇವರಿಗೆ ಸಾಧ್ಯ ಅದ, ಬೇರೆಯವರಿಗೆ ಮಾತ್ರ ಸಾಧ್ಯ ಇಲ್ಲ. ಒಂದು ಇವತ್ತು ನಮಗೇನಂತಂದ್ರ ಅವಮಾನಗಳಿದ್ದಿರ್ಬೋದು, ಹಿಂಸೆಗಳಿದ್ದಿರ್ಬೋದು, ಸಾಲ ಸಮೃದ್ಧಿ ಇದ್ದಿರ್ಬೋದು. ಅದಕ್ಕೆ ದೇವರು ಒಂದು ನಮಗೆ ಘನತೆ ಕೊಟ್ಟ. ಆ ಘನತೆ ನಾವು ಕಾಪಾಡಿಕೊಳ್ಳಕ ನಾವು ಯೋಗ್ಯರಾಗಬೇಕಾದ್ರ ದಾನಿಯಲನ ಹಾಗೆ ಜೀವಿಸರೇ ಏನಿಲ್ಲ. ಹಲ್ಲೆಲೂಯಾ. ನಾವು ಹ್ಯಾಂಗ ಜೀವಿಸರಿ? ದಾನಿಯಲನ ಹಾಗೆ ತಪ್ಪು ಮಾಡಬಾರ್ದು, ಪಾಪ ಮಾಡಬಾರ್ದು, ನಮಗೆ ನಾವು ಹೆಚ್ಚಿಸ್ಕೋಬಾರ್ದು. ಕೇವಲ ದೇವರಿಗೆ ಮಾತ್ರ ಹೆಚ್ಚಿಸಬೇಕು, ದೇವರಿಗೆ ಮಾತ್ರ ಗೌರವಿಸಬೇಕು. ಆ ದೇವರಿಗೆ ಮಾತ್ರ ನಾವು ಖಂಡಿತವಾಗಿ ಏನ್ ಮಾಡ್ಬೇಕಂತ ನಾವು ಆ ದೇವರಿಗೆ ಮಾತ್ರ ನಾವು ಸ್ತೋತ್ರ ಸಲ್ಲಿಸಬೇಕು. ಏನು ಬೇಡ? 3ನೇ ಅಧ್ಯಾಯದಾಗ 10ನೇ ವಚನ ಹಿಡಿದು ಸುಮಾರು ನಾವು ಓದ್ಕೊಂಬರಿ ಕೊನೆ ವಚನ ತನಕ. ಪ್ರಭುವೇ, ತುತ್ತೂರಿ, ಕೋಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಪ್ರತಿಯೊಬ್ಬನು ಅಡ್ಡಬಿದ್ದು ಬಂಗಾರದ ಪ್ರತಿಮೆಯನ್ನು ಪೂಜಿಸಲಿ. ಯಾವನು ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನು ದಗ್ಗಿಸುವ ಆವಿಗೆ ಒಳಗೆ ಹಾಕಲ್ಪಡಲಿ ಎಂದು ಆಜ್ಞೆ ಮಾಡಿದೀಯಲ್ಲ. ಹಲ್ಲೆಲೂಯಾ. ಇಲ್ಲಿ ದಾನಿಯೇಲನ ಶಿಷ್ಯರು ದಾನಿಯೇಲಗೆ ಏನಂತಂದ್ರೆ ಒಂದು ಪಟ್ಟಣದಾಗ ಏನಂತಂದ್ರೆ ಹಿಡ್ಕೊಂಡು ಹೋಗ್ಯಾರ. ಅವ್ರು ಗುಲಾಮರಾಗಿ ಇಟ್ಕೊಂಡಾರ. ಅವರಿಗೆ ಸೇವಕರಿಗೆ, ಪ್ರವಾದಿಗಳಿಗೆ, ಭಕ್ತಾದಿಗಳಿಗೆ, ಭಯ ಭಕ್ತಿಯಲ್ಲಿ ನಡೀತಕ್ಕಂಥ ಜನರಿಗೆ, ಇವರೆಲ್ಲರಿಗೆ ಏನ್ ಮಾಡ್ಯಾರ? ದೇವರಿಗೆ ಧ್ಯಾನ ಮಾಡಕ್ ಕಡಿದು, ದೇವರಿಗೆ ಸ್ತೋತ್ರ ಸಲ್ಲಿಸಕ್ ಕಡಿದು ಏನ್ ಮಾಡ್ಯಾರ? ಇವ್ರಿಗೆಲ್ಲರಿಗೆ ರಾಜ್ಯರು ಗುಲಾಮರಾಗಿ ಮಾಡ್ಕೊಂಡು ಹೋಯ್ತು ಕಸಿ ಅವ್ರ ಬಳಿ ಇಟ್ಕೊಂಡಾರ. ಆ ಇಟ್ಕೊಂಡಂತ ಸಂದರ್ಭದಲ್ಲಿ ದಾನಿಯೇಲನ ಶಿಷ್ಯರು ಮೂಗರ ಹರ ಪಟ್ಟಣದಲ್ಲಿ, ಆ ಪಟ್ಟಣದಲ್ಲಿ ಆ ಮೂಗರು ಜನರು ಏನ್ ಮಾಡ್ತಾರ ಅಂತಂದ್ರ, ದಾನಿಯೇಲ ಏನಾದ್ರೂ ಕಲಿಸಲು, ಏನಾದ್ರೂ ಹೇಳ್ಯಾರು, ಅದ್ರ ಪ್ರಕಾರವಾಗಿ ನಡಿಲಕ್ಕೆ ಅವ್ರು ಸಿದ್ಧವಾಗಿರ. ಅದಕ್ಕೆ ಬಿಟ್ಟು ಬೇರೆ ಮಾಡಕ್ ಅವರಿಗೆ ಮನಸ್ಸಿಲ್ಲ. ಇಲ್ಲಿ ದಾನಿಯೇಲಗೆ ಶ್ರೀಮಂತ ಗವದಾಗ ಹಾಕ್ಯಾರ. ಕಡೆಗೆ ದೇವ್ರು ಏನ್ ಮಾಡ್ಯಾರ ಅಂತಂದ್ರ ಆತಗ ಕಾಪಾಡಿನ ಕಡೆದು ಏನ್ ಮಾಡ್ಯಾರ ಅಂತಂದ್ರ ಧೈರ್ಯವಾಸನಾಗಿರ್ತಕ್ಕಂಥ ರಾಜ್ಯ ಅಲ್ಲಿ ಪತ್ರ ಬರ್ದಾನೆ ಎಲ್ಲರಿಗೆ. ಇವತ್ತನೇ ಹಿಡಿದು ಈ ದಾನಿಯೇಲಗೆ ಏನಂತಂದ್ರ ಆತನು ದೇವರಿಗೆ ಭಯ ಭಕ್ತಿಯಿಂದ ನೀವು ನಡ್ಕೊಂಡು ಹೋಗ್ಬೇಕು. ಒಂದ್ ವೇಳೆ ನೀವು ಹಾಂಗ ಮಾಡಲು ಹೋದ್ರಿ ಅಂತಂದ್ರ ನಾನು ನಿಮ್ಗೆಲ್ಲರಿಗೆ ಹಾಳು ಮಾಡ್ತೀವಿ ಅಂದ. ಎಲ್ಲರೂ ದಾನಿಯೇಲನ ದೇವರಿಗೆ ಸ್ತುತಿಸ್ಲಕ್ಕ, ಆರಾಧಿಸ್ಲಕ್ಕ ಪ್ರಾರಂಭ ಮಾಡ್ಯಾರ. ಇದು ಯಾವಾಗ ಅಂತಂದ್ರ ಸುಮಾರು ಕೆಲವು ಸಾವಿರಾರು ವರ್ಷದ ಹಿಂದಿನ ಭಾಗದಲ್ಲಿ ಈ ಮಾತು, ಈ ಕೆಲಸ ಪರಲೋಕದಲ್ಲಿರ್ತಕ್ಕಂಥ ದೇವರಿಗೆ ಆರಾಧನೆ ಮಾಡ್ಲಕ್ಕ ಪ್ರಾರಂಭ ಮಾಡ್ಯಾರ. ಏನು ಮಾಡಿಲ್ಲ? ಮಾಮೂಲಿ ವ್ಯಕ್ತಿ ಅಲ್ಲದ. ಆ ವ್ಯಕ್ತಿ ಏನು ಅಂತಂದ್ರ ಕೇವಲ ಒಂದೇ ಹೇಳ್ಯಾರ, ಖಾಲಿ ರಾಜನ ಆಸ್ತಿ ಪಾಸ್ತಿಗೆ, ರಾಜನ ಮಕ್ಕಳಿಗೆ ದನ ಕರು, ಅದೇ 1 ತಿಂಗಳು ತನ 30 ದಿನ, ಅದಕ್ಕೆ ಬಿಟ್ಟು ಮತ್ತೇನು ಮಾಡಬಾರ್ದು. ಹೇಳಿದ್ರಿ ಏನು ಮಾಡ್ಯಾನ? 3 ಸಲ, 1 ದಿನದಾಗ 3 ಸಲ ದೇವರಿಗೆ ಪ್ರಾರ್ಥನೆ ಮಾಡ್ಯಾನ. ಯಾಕಂದ್ರ ದೇವ್ರೇ, ಇಷ್ಟು ಜನರೆಲ್ಲರೂ ಹಾಳಾಗೋಯ್ತಾರ, ಅವರೆಲ್ಲರೂ ನೀ ಕಾಪಾಡು, ಅವರೆಲ್ಲರೂ ನೀ ರಕ್ಷಿಸು, ಅವರೆಲ್ಲರೂ ನೀ ಕ್ಷಮಿಸು, ಅವರೆಲ್ಲರೂ ಸುಖವಾಗಿರ್ಬೇಕು ದೇವ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡಿರ್ತಕ್ಕಂಥ ವ್ಯಕ್ತಿ ಎಲ್ಲಿ ಒಯ್ದು ಹಾಕ್ಯಾರಂದ್ರ
ಸಿಂಹಗಳ ಕವಿದಾಗ ಒಯ್ದು ಹಾಕಿದ್ರ ಸಿಂಹಗಳು ಬಾಯಿ ಮುಚ್ಕೊಂಡು ಕುಂತವಂತ. ದಾನಿಯೇಲನಿಗೆ ಮುಟ್ಟಿಲ್ಲ, ಆತನ ವಾಸನೆ ಬಿ ನೋಡಿಲ್ಲ, ಆತಗ ಅಂದಿಸಿಲ್ಲ ಅಲ್ಲ. ಇದೆಲ್ಲ ಎಲ್ಲಿಂದ ಬಂತು ಅಂತಂದ್ರ ಆತ ಧ್ಯಾನ ಮಾಡ್ತಕ್ಕಂಥ ದೇವರಲ್ಲ, ಆ ದೇವ್ರಿ ಅವರಿಗೆ ಜ್ಞಾನ ಕೊಟ್ಟಾರ. ಖಬರ್ದಾರ್, ದಾನಿಯೇಲನ ಬಳಿಗೆ ಹೋದ್ರ ಅದ್ರ ಕಡೆ ಕುಂತಿನ ಜಾಗ ಅವ್ರಿಗೆ ಎದ್ದಿಲ್ಲ, ಬಿಟ್ಟು ಎತ್ತಕ್ಕ ಹೋಗಿಲ್ಲ. ಸುಮಾರು ಇವತ್ತು ಸಾಯಂಕಾಲ 5 ಗಂಟೆಗೆ 6 ಗಂಟೆಗೆ ಒಂದ್ ವೇಳೆ ಕವಿನಾಗ ಹಾಕಿದ್ರ ಸುಮಾರು ಉದಯ ಕಾಲದಲ್ಲಿ 5-6 ಗಂಟೆಗೆ ಏನಂತಂದ್ರ ಹಂಗೇ ಕೂತಾವಿಲ್ಲ. ಆತನು ಸಹ ಮೊಳಕಾಲದ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾನ. ನಿನಗೆ ಸಾಧ್ಯ ಅದ ಪ್ರಭು, ಈ ಸಿಂಹಗಳಿಂದ ನನಗೆ ಕಾಪಾಡಕ ನಿನಗೆ ಸಾಧ್ಯ ಅದ. ನೀ ಕಾಪಾಡ್ದಿ, ನಾ ಬದುಕಿದ್ದ ಅಂತಂದ್ರೆ ಈ ದೇಶದಾಗಿರ್ತಕ್ಕಂಥ ಎಲ್ಲ ಜನರು ನಿನಗೆ ಆರಾಧನೆ ಮಾಡ್ತಾರಯ್ಯ, ನಿನಗೆ ಸ್ತೋತ್ರ ಸಲ್ಲಿಸ್ತಾರಯ್ಯ ಅಂತ ಹೇಳ್ಕೇಶಂದ್ರ ಆ ಪ್ರಾರ್ಥನಾ 12 ಗಂಟೆ ಪ್ರಾರ್ಥನಾ ಮೊಳಕಾಲೂರಿ ಮಾಡಿರುವಾಗ ನಿಜವಾಗಲೂ ಆತನ ಹಸು ಯಾಕಡೆ ಹೋದು, ಆತನ ನೀಡಿಕೆ ಯಾಕಡೆ ಹೋದು, ಆತನ ನಿದ್ದೆ ಯಾಕಡೆ ಹೋಯ್ತು, ಆತನ ಶರೀರದಾಗಿರ್ತಕ್ಕಂಥ ಬಲಹೀನತೆ ಯಾಕಡೆ ಹೋದು ಅಂತಂದ್ರ ದೇವರ ಸನ್ನಿಧಿಯಲ್ಲಿ ದೇವರಿಗೆ ಆರಾಧನೆ ಮಾಡ್ತಕ್ಕಂಥವ್ರಿಗೆ ಅವು ಏನು ಬರಲ್ಲ. ಹಲ್ಲೆಲೂಯಾ. ಪರಲೋಕದಲ್ಲಿ ದೇವರಿಗೆ ಆರಾಧನೆ ಮಾಡ್ತಕ್ಕಂಥ ದೇವದೂತರಿಗೆ ಹಸು ಆಗಲ್ಲಂತ, ನೀಡಿಕೆ ಆಗಲ್ಲಂತ, ನಿದ್ದೆ ಬರಲ್ಲಂತ, ಯಾವುದು ಭೇದನೇ ಅಲ್ಲಿಲ್ಲ ಅಂತ. ಹಲ್ಲೆಲೂಯಾ. ಏನ್ ಭೇದ ಅದ? ಪರಲೋಕದಲ್ಲಿರ್ತಕ್ಕಂಥ ಸಂತೋಷ ದಾನಿಯೇಲ ಸಿಂಹದ ಗವಿದಾಗ ಅನುಭವಿಸಿಲ್ಲ. ಈ ಲೋಕದಾಗ ಆ ಸಂತೋಷ ದೇವರು ಏನಂತವ್ರು ದಾನಿಯೇಲನಿಗೆ ಕೊಟ್ಟಂತ ದೇವರು ನಿಜವಾಗ್ಲೂ ಎಂತ ಒಳ್ಳೆ ದೇವರು. ಆ ದೇವರಿಗೆ ನಾವು ಮಹಿಮೆ ಪಡಿಸುತ್ತಿದ್ದೆವು, ಆ ದೇವರಿಗೆ ನಾವು ಆರಾಧನೆ ಮಾಡ್ತೇವೆ ಅಂದ್ರ ಇದು ಕೇವಲ ದೇವರ ಪ್ರೀತಿ ಮಾತ್ರ ಅದ ನಮ್ಮ ಮೇಲೆ. ಏನ್ ಮತ್ತೇನಾರದ ಅಲ್ಲ. ಆ ರೀತಿಯಾಗಿ ಇಲ್ಲಿ ನಾವು ನೋಡ್ಬೇಕಾದ್ರ ಆತನ ಮೂಗರ ಶಿಷ್ಯರು ಏನು ಮಾಡ್ತಾರ ಅಂತಂದ್ರ ಒಂದು ಬಂಗಾರದ ಒಂದು ಪ್ರತಿಮೆ ಸುಮಾರು ದೊಡ್ಡದದು, ಬಂಗಾರದ ದೊಡ್ಡ ಪ್ರತಿಮೆ ಮಾಡಿಕೇಶಂದ್ರ ನಿಲ್ಲಿಸಿ ಅಂತಂದ್ರ ಆ ದೇಶದ ಎಲ್ಲ ಜನರಿಗೆ ಹೇಳ್ತಾರ, ಇದಕ್ಕೆ ಯಾರಾದರೂ ಏನೇನವಂತ ಕೊಳಲಿ, ತಂಬುರಿ, ಕೆನ್ನಿರಿ, ವೀಣಿ, ವಾಗ, ವಾದ ಇವೆಲ್ಲ ಒಂದೇ ಸಲ ಮ್ಯೂಸಿಕ್ ಹೊಡಿತಾರೆ. ಎಲ್ಲರೂ ಒಂದೇ ಸಲ ಎಲ್ಲರೂ ಮ್ಯೂಸಿಕ್ ಹೊಡೆದಿನಾಗ ಆ ಸ್ವರಗಳು ಕೇಳಿ ಎಲ್ಲರೂ ಏನ್ ಮಾಡ್ಬೇಕಂತ ಅದಕ್ಕ ಅಡ್ಡ ಬಿದ್ದು ಶಾಸ್ತ್ರಾಂಗವಾದ ನಮಸ್ಕಾರ ಮಾಡಿ ಅದಕ್ಕ ಜಯ ಹೊಡಿಬೇಕಂತ ಎಲ್ಲ ಜನರು ಮಾಡ್ಯಾರ. ಯಾಕೋ ಗೊತ್ತಾ? ನೆಬೂಕದ್ನೆಚ್ಚರ್ ರಾಜ್ಯ ಹೇಳನ, ಯಾರೋ ಇಲ್ಲ. ಏನ್ ಯಾರ ಹೇಳ್ಯಾರ? ನೆಬೂಕದ್ನೆಚ್ಚರ್ ರಾಜ್ಯ ಆ ಮಾತು ಹೇಳಿನಾಗ ಎಲ್ಲ ಜನರು ಮಾತ್ರ ಅಡ್ಡ ಬಿದ್ದ ಕಶಂದ್ರ ನಮಸ್ಕಾರ ಮಾಡ್ಯಾರ. ಕರೆಕ್ಟ್ ಇಲ್ಲಿ ಮಾತ್ರ ಈ ಜನರು ಮಾತ್ರ ಏನು ಮಾಡ್ತಾರ? ಕಂಟಿನ್ಯೂ ಮಾಡಿ. ಪೂಜಿಸುವುದಿಲ್ಲ. ಆಜ್ಞೆ ಮಾಡಿದನಲ್ಲ, ನೀನು ಬಾಬೆಲ ಸಂಸ್ಥಾನದ ಕಾರಭಾರವನ್ನು ವಹಿಸಿಕೊಂಡ ಶದ್ರಕ, ಮೇಷಕ, ಅಬೆದನೆಗೋ ಎಂಬ ಕೆಲವು ಮಂದಿ ಯಹೂದ್ಯರು ಇದ್ದಾರೆ. ರಾಜನೇ, ಇವರು ನಿನ್ನನ್ನು ಲಕ್ಷಿಸುವುದಿಲ್ಲ, ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಅರಿಕೆ ಮಾಡಲು ಏನ್ ಮಾಡಿರೋದ್ರಿ? ಏನ್ ರಾಜರೇ, ಎಲ್ಲ ಜನರು ಮಾಡ್ಯಾರ. ಈ ಮೂಗರು ಯಾರು ಅಂತ ಹಿಡ್ಕೊಂಡು ತಂದಿರ್ತಕ್ಕಂಥ ಜನರ ಇವ್ರು ಸ್ವಂತ ಊರಲ್ಲ, ಇವ್ರಿಗೆ ಗುಲಾಮರಾಗಿ ತಂದ್ಕೊಂಡಾರ. ಗುಲಾಮರಾಗಿ ತಂದ್ಕೊಂಡಿದ ಮೇಲೆ ಇವ್ರು ಏನ್ ಹೇಳತ್ತಾರ ಅಂತಂದ್ರ, ನಾವು ಮಾಡಲೇವು ಅಲ್ಲತಾರ. ನಾವು ಮಾಡಲೇವು ಅಂತ ಹೇಳಿನಾಗ ಅವ್ರು ಹೋಗಿ ಕಸಿ ಯಾರಿಗೆ ಹೇಳ್ಯಾರ? ನೆಬೂಕದ್ನೆಚ್ಚರ್ ರಾಜ ಹೇಳ್ತಾರ. ಏನಂತ ಹೇಳ್ತಾರ? 13ನೇ ಹೋಗ್ಬೇಕಾ? ಎಂದು ಅರಿಕೆ ಮಾಡಲು ನೆಬೂಕದ್ನೆಚ್ಚರನು ಉಗ್ರಹ ಕೋಪವುಳ್ಳವನಾಗಿ ಶದ್ರಕ, ಮೇಷಕ, ಅಬೆದನೆಗೋ ಎಂಬವರನ್ನು ಹಿಡತರಬೇಕೆಂದು ಆಜ್ಞಾಪಿಸಿದನು. ಹಾಗೆ ಅವರನ್ನು ಹಿಡತರಲು ನೆಬೂಕದ್ನೆಚ್ಚರನು ಅವರಿಗೆ ಶದ್ರಕ, ಮೇಷಕ, ಅಬೆದನೆಗೋ
ಎಂಬವರೇ, ನೀವು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸದೆ ಇರುವುದು ಬೇಕೆಂದೇ ಮಾಡಿದೋ? ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೋಳಲು, ಕಿನ್ನರಿ, ತಬ್ಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ. ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಗೆ ಒಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈ ಒಳಗಿಂದ ಬಿಡಿಸಬಲ್ಲವರು ದೇವರು ಯಾರು ಎಂದು ಹೇಳಿದನು. ಹಲ್ಲೆಲೂಯಾ. ಏನಂತಂದ್ರಿ? ಆ ದೇಶದ ನೆಬೂಕದ್ನೆಚ್ಚರ್ ರಾಜ ಮಾಮೂಲಿ ಮನುಷ್ಯ ಇಲ್ಲ, ಮಾಮೂಲಿ ಮನುಷ್ಯ ಇಲ್ಲ. ಅವ್ರಿಗೆ ಹಿಡ್ಕೊಳ್ತಾರ್ರಿ ಅಂದನ. ಸರಿಯಪ್ಪ, ನೀವು ಮಾಡಿಲ್ಲ ಪರವಾಗಿಲ್ಲ, ಈಗ ನಾ ಹೇಳತ್ತಿದೆ, ನಾ ರಾಜ್ಯ ಇದ್ದಿದ್ದೇನೆ, ನಾ ಹೇಳತ್ತಿದ್ದೇನೆ, ನಾ ಹೇಳಿಲ್ಲಪ್ಲೇ ನೀವು ಮಾಡಿ. ಒಂದೇಳೆ ನೀವು ಮಾಡಿದ್ರು ಪರವಾಗಿಲ್ಲ, ಒಂದೇಳೆ ನೀವು ಹಂಗೆ ನೀವು ಮಾಡಲ್ ಹೋದ್ರಿ ಅಂತಂದ್ರ ನಾ ನಿಮಗೇನು ಮಾಡ್ತೇವೆ ಗೊತ್ತಾದನ? ಧಗನ ಉರಿತಕ್ಕಂತ ಆವಿ ಒಳಗೆ ನಿಮಗೆ ನಾನು ಹಾಕುತ್ತೇನೆ ಅಲ್ಲತ್ತಾರ. ಅಂದ್ರೆ ಇವ್ರ ಬಳಿ ಧೈರ್ಯ, ಇವ್ರ ಎಂತ ಭಕ್ತರು, ಇವ್ರದ್ದು ಎಂತ ವಿಶ್ವಾಸ. ನಾಯಿ ಬದುಕದಕ್ಕಿನ್ನ ಹುಲಿಯಾಗಿ ಸಾಯದೆ ಬೇಟರ್ ಅಂದಾರ, ಏನ್ ಅಂದಿಲ್ಲ? ಹಲ್ಲೆಲೂಯಾ. ಏನಂದಾರ? ನಾವು ನಾಯಿಯಾಗಿ ಬದುಕದ್ ಬೇಡಪ್ಪ, ನಾವು ಹುಲಿಯಾಗಿ ಜೀವಿಸರಿ ಅಲ್ಲ ಅಂದ್ಕೊಂಡ್ ಕಸಿ ಏನ್ ಮಾಡ್ಯಾರಂದ್ರ ಅದು ಮಾಡಕ್ ಅವ್ರು ಸಿದ್ಧವಾಗಿಲ್ಲ. ಏನ್ ಸಿದ್ಧವಾಗಿರ? ಈ ಲೋಕದಾಗ ನಾವು ನಿಜವಾಗ್ಲು ಒಂದಿನ ಹುಟ್ಟಿದೇವೆ ಅಂದ್ರೆ ಒಂದಿನ ಸಾವು ಖಂಡಿತವಾಗಿ ನಮಗೆ ಬರ್ತದ. ಯಾರಿಗೂ ಬಿಡಲ್ಲ ಸಾವು. ಕಾರಣಕ್ಕೆ ದೇವರ ಮಹಿಮೆಗಾಗಿ ನಾವು ಜೀವಿಸರೆ, ಹುಲಿಯಾಗಿ ಜೀವಿಸರೆ, ನಾಯಿಯಾಗಿ ಸಾಯರೆ. ನಾಯಿಯಾಗಿ ಬದುಕರೆ, ಹುಲಿಯಾಗಿ ಜೀವಿಸರೆ. ಏನ್ ಮಾಡರಿ? ಇದು ಮಾತ್ರ ನಾವು ತೀರ್ಮಾನ ತಗೋಬೇಕಾಗಿದೆ. ಯಾರ ಸಂತ ನಾನು ಯೋಧ ಮಾಡೋದು ಅವಸರ ಅಲ್ಲ. ದೇವ್ರ ಚಿತ್ತ ಆಯ್ತು ಅಂತಾರ, ದೇವ್ರು ಖಂಡಿತವಾಗಿ ನಮಗೂ ನಾವು ಕೀರ್ತನದಾಗ ಓದಿದೇವಲ್ಲ, ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ. ನೀತಿವಂತರಿಗೆ ಮಾತ್ರ ದೇವರು ತನ್ನ ಆಶ್ರಯದಲ್ಲಿ ಇಟ್ಟುಕೊಳ್ತೇನೆ ಹೇಳ್ತಾರ, ಕಾಪಾಡುತ್ತೇನೆ ಹೇಳ್ತಾರ. ಅಂತ ದೇವರು ನಮ್ಮ ದೇವರಿಗೆ ನಾವು ಬಿಟ್ಟು ಜೀವಿಸೋದು ಅವಸರ ಇಲ್ಲ. ಏನ್ ಅವಸರ ಅದ? ಹಲ್ಲೆಲೂಯಾ. ಮುಂದೋದ್ರಿ. ಕೈಯೊಳಗೆಂದು ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ಇದನ್ನು ಕೇಳಿ ಶದ್ರಕ, ಮೇಷಕ, ಅಬೇದ್ನೆಗೋ ಎಂಬವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿ ಒಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ. ಏನ್ ತಿಳಿದಿರಲಿ? ನಾವು ಮಾಡಲು ನಮ್ಮ ದೇವರು ಒಂದ್ ವೇಳೆ ಆತಗೆಲ್ಲ ಸಾಧ್ಯದ. ಒಂದ್ ವೇಳೆ ಏನು ನಿನ್ನ ಕೈದಾಗಿಂದು ನಮ್ಗೆ ಬಿಡಿಸಲು ಹೋದ್ವಿ, ನಾವು ಇದ್ರಾಗ ಸತ್ತು ಹೋದ್ವಿ, ಸುಟ್ಟು ಹೋದ್ವಿ, ಇದು ಮಾತ್ರ ಮಾತ ನಿನಗೂ ನೆನಪಿರಲಿ. ಚಂದ ನೆನಪಿನಾಗ ಇಟ್ಕೋ ರಾಜ, ಚಂದ ನೀ ನೆನಪಿನಾಗ ಇಟ್ಕೋ. ನೆನಪಿಕ್ಕಲ್ಲ ಅಂದ್ರ ನಾಶವೈತಿ. ನೆನಪಿನಾಗ ಇಟ್ಕೊಂಡಿ ಅಂತಾರ ಅವರು. ಆತಗ ತಿರುಗಿ ಹೇಳ್ತಾರ. ತಿರುಗಿ ಹೇಳಿ ಏನ್ ಮಾಡ್ತಾರ ಅಂತಂದ್ರ ನಿಜವಾಗ್ಲೂ ಭಯಂಕರವಾಗಿರ್ತಕ್ಕಂಥ ಅವಮಾನಕ ಸಾವಿಗೆ ಗುರಿಯಾಗಿರ. ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಆಗ ನೆಬೂಕದ್ನೆಚ್ಚರನು ಕೋಪ ದ್ರವ್ಯಕದಿಂದ ಮುಖ ಭಾವವನ್ನು ಶದ್ರಕ, ಮೇಷಕ, ಅಬೇದ್ನೆಗೋ ಎಂಬವರ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದ.
ಕೋಪ ಬಂದದ, ಬಹಳ ಕೋಪ ಬಂದದ, ಬಹಳ ಕೋಪ ಬಂದ. ಅಂತ ದೊಡ್ಡ ಬಂಗಾರದ ಮೂರ್ತಿ ಆ ದೇವ್ರಿಗೆ ನಾ ಮಾಡಿದ್ದೀನಿ, ಆ ದೇವ್ರಿಗೆ ಇವ್ರಿಗೆ ಪೂಜೆ ಮಾಡಂದ್ರ ಮಾಡದ್ ಹೊಂಟಾರ ಅಂತ ಹೇಳಿ ಏನಂತಂದ್ರ ಕೆಲವ ಸೈನಿಕರಂದ್ರ ಸೂರರು, ಅವ್ರ ಕೈದಾಗ ಬಿಡಿಸ್ಕೊಂಬಂತ ಶಕ್ತಿ ಯಾರಿಗೂ ಬಿಲ್ಲ. ಅಂತ ಸೂರರಿಗೆ ಕಸಿ 7 ಪಟ್ಟು ಉರಿ ಹೆಚ್ಚಿಗೆ ಮಾಡ್ಲಿ ಅಂತ ಹೇಳಿ ಏನ್ ಮಾಡ್ತಾರಂತಂದ್ರ ಏನ್ ಮಾಡ್ತಾರಂತ ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರೇಕ ಮೇಷಕ ಅಬೆದನೆಗೋ ಎಂಬವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿ ಒಳಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಅದರಂತೆ ಶಲ್ಯ, ಇಜಾರು, ಮುಂಡಾಸ ಮೊದಲಾದ ಉಳುಪನ್ನು ಧರಿಸಿಕೊಂಡಿರ. ಹಾಗೆಯೇ ಅವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆ ಒಳಗೆ ಹಾಕಿ ಬಿಟ್ಟರು. ಹೀಗಾಗಲೂ ರಾಜ ಆಜ್ಞೆಯ ಖಂಡಿತವಾಗಿದ್ದರಿಂದಲೂ ಆವಿಗೆಯ ಕಾವು ಅತಿ ತೀಕ್ಷ್ಣವಾಗಿದ್ದರಿಂದಲೂ ಅಗ್ನಿ ಜ್ವಾಲೆಯು ಶದ್ರೇಕ, ಮೇಷಕ, ಅಬೆದನೆಗೋ ಎಂಬವರನ್ನು ಎತ್ತಿ ಹಾಕಿದವರನ್ನೇ ಸಂಹರಿಸಿತು. ಶದ್ರೇಕ, ಮೇಷಕ, ಅಬೆದನೆಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ ಅರಸೆ, ಹೌದು, ಸತ್ಯ ಎಂದು ಉತ್ತರ ಕೊಟ್ಟರು. ಎಷ್ಟು ಮಂದಿ ಹಾಕಿರುತ್ತ 7ರಷ್ಟು ಉರಿ ಹೆಚ್ಚಿಗೆ ಮಾಡಿ ಕಳಿಸಿ ಆ ಮೂವರಿಗೆ ಏನಂತಂದ್ರ ಅವ್ರ ಬಟ್ಟೆಗಳು ಸಹಿತವಾಗಿ ಅವರಿಗೆ ಕಟ್ಟಿ ಭೇಟಿಯಾರಂತ, ಕೈ ಕಾಲುಗಳು ಏನ್ ಮಾಡಿರಂತ ಕಟ್ಟಿ ಕಸಿ ಅಂದ್ರ ಆ ಬೆಂಕಿದಾಗ ಭೇಟಿಯಾರ. ಆ ಬೆಂಕಿದಾಗ ಭೇಟಿನಾಗ ಆ ಬೆಂಕಿ ಅವ್ರಿಗೆ ಮಾತ್ರ ಏನು ಮಾಡಿಲ್ಲ, ಕರೆಂಟ್ಗೆ ಹಗ್ಗಗಳು ಮಾತ್ರ ಬಿಚ್ಚಿ ಹೋಗ್ಯವಂತ. ಹಲಲೂಯ, ಹಲಲೂಯ. ಯಾರು ಬಿಚ್ಚಿರ್ಬೋದು? ಹಗ್ಗಗಳು ಯಾರು ಬಿಚ್ಚಿರ್ಬೋದು? ಕಟ್ಟಿ ಬಿಸಾಡಿನಾಗ ಹಗ್ಗಗಳು ಮಾತ್ರ ಬಿಚ್ಚಿ ಹೋಗ್ಯಾವ. ಅವ್ರ ಮೂಗರು ಅದ್ರ ಹೋಗ್ಯಾರ. 4ನೇ ಮನುಷ್ಯ ಅವ್ರಿಗೆ ಕಾಣಿಸ್ತಾನ. ಆ 4ನೇ ಮನುಷ್ಯ ಅವ್ರಿಗೆ ಕಾಪಾಡ್ಲಕ್ಕ ಪರಲೋಕದಿಂದ ದೇವದೂತ ಬಂದರ ಅದ್ರಾಗ. ಯಾಕೋ ಗೊತ್ತಾ? ರಾಜ್ಯ ಹೇಳ್ಕೊನದ, ನನ್ನ ಕೈದಲ್ಲಿ ಬಿಡಿಸ್ತಕ್ಕಂತ ನಿಮ್ಮ ದೇವರು ಯಾರು ಇಲ್ಲ ಅಂತ ಹೇಳಿ. ಯಾರು ಇಲ್ಲ, ನನ್ನ ಕೈದಿಂದ ಬಿಡಿಸ್ತಕ್ಕಂತ ದೇವರು ಯಾರು ಇಲ್ಲ, ನೆನಪಿಟ್ಟುಕೊರಿ ಅಂದ. ಕಡೆಗೆ ಅವರು ಸಾಯ್ಲಕ್ಕೆ ಸಿದ್ಧವಾಗಿರ. ಕಡೆಗೆ ಅವ್ರು ಹೇಳಿದ ಕೇಳಕ ಸಿದ್ಧವಾಗಿದ್ದಿಲ್ಲ. ಕಡೆಗೆ ಯಾವಾಗಾದ್ರೂ ದೇವರು ಆ ರೀತಿಯಾಗಿ ಕಾರ್ಯ ಜರುಗಿಸರು ಅವರು ಬದುಕಿ ಉಳಿದಾರ. ಆ ಬದುಕಿ ಉಳಿದಂತ ಸಂದರ್ಭದಲ್ಲಿ ಆ 4 ಜನರು ಅಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಮಂತ್ರಿಗಳಿಗೆ ಕೇಳೋಣ, ಪ್ರಧಾನ ಮಂತ್ರಿಗಳಿಗೆ ಕೇಳೋಣ, ಅಧಿಪತಿಗಳಿಗೆ ಕೇಳೋಣ, ಎಲ್ಲರಿಗೂ ಕೇಳೋಣ. ಕಡೆಗೆ ನಾವು ಹಾಕಿದ ಮೂಗರೆ ಅಂತಂದ್ರೆ 4 ಮನುಷ್ಯರು ಕಾಡ್ತಾರ ಅಂತಂದ್ರ ಅವ್ರಿಗೆ ತೆಗಿರಿ ಹೊರಗಾಲತ್ತಾರ. ಅದ್ರಾಗ ಹೋಗ್ತಕ್ಕಂಥ ಶಕ್ತಿ ಯಾರಿಗದ? ನೀರಿನಾಗ ಹೋಗ್ಬೋದು, ಯಾವ್ದು ಬಿ ಡೇಂಜರ್ ಜಾಗದಾಗ ಹೋಗ್ಬೋದು. ಕಡೆಗೆ ಬೆಂಕಿದಾಗ ಹೋಗ್ಲಕ್ಕ ಯಾರ್ಲಿಂದ ಆಯ್ತದ? ಯಾರ್ಲಿಂದ ಆಗಲ್ಲ. ಕರೆಡಿಕೆ ಅಲ್ಲಿ ನಿಜವಾಗ್ಲು ರಾಜ್ಯರೇ ಅವ್ರಿಗೆ ಅದ್ರಾಗ ಹಾಕಿನವ್ರಿಗೆ ಶಕ್ತಿ ಹತ್ತೇವ, ಅವ್ರಿಗೆ ಅರಿಕೆ ಆಗ್ಲತ್ತದ. ಈಗ ಅದ್ರಾಗ ತೆಗಿತಕ್ಕಂಥವ್ರು ನಂಬಲ್ಲಿ ಕಾಣಿಸ್ ಯಾವ್ದು ಇಲ್ಲ. ಅವರಿಗೆ ಹೊರಗೆ ಬಾ ಅಂದ್ರಿ ಅಂತ. ಅವಾಗ ಏನಂತಂದ್ರ ಮೂಗರಿಗೆ ಹೆಸರು ತಗೊಂಡ್ ಕಸಿ ಅಂದ್ರ, ಬರ್ರಿಯಪ್ಪ ಬರ್ರಿ ಬರ್ರಿ ಒಳಗಿನ ಹೊರಗೆ ಬರ್ರಿ, ನಮಗ್ ಅಂಜಿಕೆ ಆಗ್ಲತ್ತಾವ. ಆ ಬೆಂಕಿ ನಿಮ್ಗೆ ಸುಡೋರ್ ಹೊಂಟದ ಅಂತಂದ್ರ, ಆ ಬೆಂಕಿ ನಿಮಗೆ ಏನು ಕೇಡು ಮಾಡೋರ್ ಹೊಂಟದಂದ್ರ ನಮಗೆ ಭಯ ಆಗ್ಲತ್ತದ. ನೀವು ಹೊರಗೆ ಬರ್ರಿ, ನಾವು ಹಾಕಿ ತಪ್ಪು ಮಾಡಿದೇವು, ನೀವು ಹೊರಗೆ ಬರ್ರಿ ಅಂತ ಹೇಳಿ ಆಹ್ವಾನ ಮಾಡ್ತಾರ. ಅವರಿಗೆ ಅವ್ರು ಸ್ವಾಗತ ಮಾಡ್ತಾರ, ನೀವು ಬರ್ರಿ ಪೈಲ ಹೊರಗ. ಅವ್ರು ಹೊರಗೆ ಯಾವಾಗಾದ್ರೂ ಬಂದರು, ನಿಜವಾಗ್ಲು ಅವ್ರು ಯಾವಾಗಾದ್ರೂ ಹೊರಗೆ ಬಂದರು, ಅವ್ರಿಗೆ ಎಷ್ಟು ಸನ್ಮಾನ ಮಾಡಿರೋ ಗೊತ್ತಿಲ್ಲ.
ಏನಿಲ್ಲ. ಹ? ಅದ್ಭುತವಾಗಿರ್ತಕ್ಕಂಥ ಅವರಿಗೆ ಸ್ವಾಗತ ಮಾಡಿರ್ಬೋದು, ಅದ್ಭುತವಾಗಿ ಅವ್ರಿಗೆ ನಮಸ್ಕಾರ ಅವರು ಹೊಡೆದಿರಬಹುದು. ಯಾಕೆ ಗೊತ್ತಾ? ಅವ್ರ ನೀತಿವಂತರರ, ಅವ್ರ ಸತ್ಯವಂತರರ, ಅವ್ರ ದೇವರು ಒಳ್ಳೆಯವನ, ಆ ದೇವರು ಅವ್ರ ಪಕ್ಷದ ಕಸಿ ಅಂದ್ರೆ ಅವರಿಗೆ ಕಾಪಾಡಿಕೊಂಡ್ರ. ಅದ್ರ ಕಡೆಯಿಂದ ಅವರಿಗೆ ದೊಡ್ಡ ಸ್ವಾಗತ ಮಾಡ್ತಾರ. ನಿಜವಾಗ್ಲೂ ಆ ದೇಶದಾಗ ಎಷ್ಟು ಸಂತೋಷ ಆಗಿರ್ಬೋದು, ಎಷ್ಟು ಜನರಿಗೆ ಆಶ್ಚರ್ಯ ಆಗಿರ್ಬೋದು. ಅವ್ರಿಗೆ ಬೆಂಕಿದಾಗ ಹಾಕ್ದ್ರ, ಉರಿದಾಗ ಹಾಕ್ದ್ರ, ಅವ್ರು ಸುಟ್ಟಿಲ್ಲ, ಅವ್ರಿಗೇನು ಕೇಳಿ ಆಗಿಲ್ಲ ಅಂದ್ರ ನಾವು ಮಾಡಿದೆಲ್ಲರೂ ತಪ್ಪದ, ಅವ್ರು ಮಾಡಿದ ಸಾರಟು, ಅವ್ರದೇ ಕರೆಕ್ಟು. ಅವ್ರ ಹೊರಗೆ ಬಂದ್ರೆ ಗೊತ್ತದ ರಾಜ್ಯ ಹೇಳ್ಯಾರ, ಇನ್ನೊಂದ್ಸಲ ನಾನ್ ನಿಲ್ಲಿಸಿನ ಪ್ರತಿಮೆಗೆ ಯಾರು ನಮಸ್ಕಾರ ಮಾಡ್ತಾರೆ. ಶದ್ರಕ ಬೆತ್ತಕ್ಕೂ ಮಿಶಕ್ ಅವ್ರ ದೇವರಿಗೆ ನಾವು ಧ್ಯಾನ ಮಾಡರಿ, ಆ ದೇವ್ರು ಒಳ್ಳೆ ದೇವ್ರು, ಆ ದೇವರಿಗೆ ನಾವು ಆರಾಧನೆ ಮಾಡರಿ ಅಂತ ಕಶಂದ್ರ ಆ ದೇಶದಾಗ ಆ ರಾಜ್ಯ ಅಂದ್ರ ಪ್ರಕಟಣೆ ಮಾಡಕ ಸಿದ್ಧವಾಗ್ಯಾನ ಅಂತಂದ್ರ 6ನೇ ಅಧ್ಯಾಯದಾಗ 25ನೇ ವರ್ಷದಾಗ ನಾವು ಓದಿದೇವಲ್ಲ, ನಮ್ಮ ದೇವ್ರು ಯಾವ ದೇವ್ರು ಅಂದ್ರ ಸನಾತನ ದೇವರು. ಈ ಲೋಕ ಸೃಷ್ಟಿ ಮಾಡಲಿಕ್ಕೆ ನಾವು ಮೊದಲು ಹಿಡಿದಿದ್ದಂತ ದೇವರು, ಈ ಲೋಕ ಸೃಷ್ಟಿ ಮಾಡಿದ ಮೇಲೆ ಬಿ ಇದ್ದಂತ ದೇವರು, ಈ ಲೋಕ ಸಂಪೂರ್ಣವಾಗಿ ಹಾಳಾಯ್ತು ಅಂದ್ರು ಬಿ ಇರ್ತಕ್ಕಂಥ ದೇವರು ನಮ್ಮ ದೇವರು. ಯಾವ ದೇವರು? ಸನಾತನದಿಂದ ಇರ್ತಕ್ಕಂಥ ನಮ್ಮ ದೇವರು. ಇದು ಯಾರು ಹೇಳ್ತಾರ ಅಂತಂದ್ರ ಧೈರ್ಯವಾಸರಾಗಿರ್ತಕ್ಕಂಥ ಒಬ್ಬ ರಾಜ್ಯ ಹೇಳ್ತಾನ, ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇಲ್ಲ. ಯಾಕಂತಂದ್ರ ಅಲ್ಲಿ ದಾನಿಲಿಗೂ ದೇವ್ರು ಕಾಪಾಡುವಂತ ಕೇಶಂದ್ರ ಧೈರ್ಯವಾಸನ ಹೇಳ್ತಾನ. ಇಲ್ಲಿ ನಿಮಗೂ ನಿಜ ರಾಜ್ಯ ಏನಂತಂದ್ರ ಈ ಮೂಗರ ಜನರಿಗೆ ಅಂದ್ರೆ ಕಾಪಾಡಿದ ಕಡೆದು ಈ ರಾಜ್ಯ ಏನ್ ಹೇಳ್ತಾನ ಹೋದ್ರೆ ಏನ್ ಹೇಳ್ತಾನಂತ ಅಲ್ಲಿ 26 ಧಗ ಧಗನೆ ಉರಿಯುವ ಆವಿಗಿಯು ಬಾಯಿಯು ಬಳಿಗೆ ಹೋಗಿ ಪರತರನ ದೇವರು ಸೇವಕರಾದ ಶಾದ್ರಕ್ ಮಿಶಕ್ ಅಬೇದ್ನೆಗೋ ಎಂಬವರೇ ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು ಶಾದ್ರಕ್ ಮಿಶಕ್ ಅಬೇದ್ನೆಗೋ ಎಂಬುವರು ಬೆಂಕಿಯೊಳಗೆಂದು ಹೊರಟು ಬಂದರು. ಹಲ್ಲೆಲೂಯ, ಚಪ್ಪಳೆ ತಟ್ಟರೆ. ನಿಜವಾಗ್ಲೂ ದೇವ್ರು ಮಾಡಿರ್ತಕ್ಕಂಥ ಕಾರ್ಯ ಹೆಂಗದ? ಗೊತ್ತು ಮಾಡಿರ್ತಕ್ಕಂಥ ಕಾರ್ಯ ದೇವ್ರಿಗೆ ಗೊತ್ತು ಮಾಡ್ತಾರ. ಅವ್ರ ಬಲಿದ್ದಂತ ವಿಶ್ವಾಸ ಮಾತ್ರ ನಮ್ಮಲ್ಲಿ ಇರ್ಬೇಕು. ಅವ್ರ ಬಲಿದ್ದಂತ ವಿಶ್ವಾಸ ನಮ್ಮಲ್ಲಿದ್ರು ಮಾತ್ರ ದೇವ್ರು ನಮಗೆ ಕಾಪಾಡ್ತಾರ. ಇಲ್ಲಿ ಹೋದ್ರ ಆತನ ಬಲಿಕೆ ಬರಿಬೇಟ ಅಂತೇಳಿ ತಗೋತಾರ. ಹಲ್ಲೆಲೂಯ, ಏನ್ ತಗೊಂಬಲ್ಲ? ಹೋದ್ರ ಬಿ ಸೋತ್ರ, ಇದ್ರ ಬಿ ಸೋತ್ರ. ಇಲ್ಲಿದ್ರು ಕಷ್ಟಗಳವ, ಅವಮಾನಗಳವ, ಹಿಂಸೆಗಳವ, ಕಂಡಿದ್ವಿ. ಹೋದ್ರು ಮಾತ್ರ ಏನಾಗದ? ಏನು ಭಯ ಇಲ್ಲ. ಇಲ್ಲಿ ಎಲ್ಲರಿಂದ ಭಯನೇ ಅಲ್ಲ, ಎಲ್ಲರಿಂದ ಭಯನೇ, ಏನಿಲ್ಲ. ಅಲ್ಲಿ ಮಾತ್ರ ಭಯ ಇಲ್ಲ. ಅದ್ರ ಕಡೆಯಿಂದ ಈ ರೀತಿಯಾಗಿ ಕಾರ್ಯ ಜರುಗ್ತದ. ಏನ್ ಹೇಳ್ತಾರಂತ ಮತ್ತ ಬಂದರು. ಅಲ್ಲಿ ಕೂಡಿದ ಉಪರಾಜ ನಾಯಕ ದೇಶಾಧಿಪತಿ ಮಂತ್ರಿಗಳು ಅವರನ್ನು ನೋಡಿ, ಅವರ ಮೇಲೆ ಬೆಂಕಿಯ ಅಧಿಕಾರವೂ ನಡೆದಿಲ್ಲ, ಅವರ ತಲೆ ಕೂದಲು ಸುಡಲಿಲ್ಲ, ಅವರ ಶೆಲೆಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯು ಮುಟ್ಟಲಿಲ್ಲ ಎಂದು ತಿಳಿದುಕೊಂಡರು. ಆಗ ನೆಬೂಕದ್ನೆಚ್ಚರನು ಶದ್ರಕ ಮೇಷಕ ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ. ಏನ್ ಮಾಡ್ತಾರ ರಾಜ? ಅವ್ರ ದೇವರಿಗೆ ಸ್ತೋತ್ರ ಮಾಡ್ತಾನ. ಅವ್ರ ದೇವ್ರೆ ನಮ್ಮ ದೇವ್ರು, ನಾವೇ ಸ್ತೋತ್ರ ಮಾಡ್ಬೇಕು. ಏನ್ ಮಾಡ್ಬಾರ್ದು? ಅಂಜಬೇಕಾ? ತಪ್ಪು ಮಾಡಕ, ಸುಳ್ಳು ಹೇಳಕ, ಜಗಳ ಮಾಡಕ ಅಂಜಬೇಕು. ದೇವರಿಗೆ ಸ್ತೋತ್ರ ಮಾಡಕ ಮಾತ್ರ ಅಂಜಬಾರ್ದು. ಒಂದ್ ವೇಳೆ ನಾವು ದೇವರಿಗೆ ಸ್ತೋತ್ರ ಮಾಡಕ್ ಅಂಜಿದೇವು ಅಂತಂದ್ರ ಏನಾಗೋಯ್ತು ಪರಿಸ್ಥಿತಿ ಮಾತ್ರ ಖುಣ ಇಲ್ಲ. ಇಲ್ಲಿ ಮಾತ್ರ
ನೆಬೂಕದ್ನೆಚ್ಚರ್ ರಾಜರ ಪೂರ ಅದ್ಭುತವಾಗಿ ಏನಂದ್ರ ದೇವರಿಗೆ ಸ್ತೋತ್ರ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸವಿಟ್ಟು ರಾಜ್ಯ ಆಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸವ ದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನಕ ಸೇವಕರನ್ನು ಉದ್ಧರಿಸಿದನಲ್ಲ. ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶದ್ರಕ ಮೇಷಕ ಅಬೆದನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪಿಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ಯಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಆಯ್ತು, ಆ ಕಾಲದಾಗ ಹಿಡಿದು ದೇವ್ರಿಗೆ ಆರಾಧನೆ ಮಾಡ್ತಾರ, ಆ ಕಾಲದಾಗ ಹಿಡಿದು ದೇವರಿಗೆ ಸ್ತೋತ್ರ ಮಾಡ್ತಾರ. ಯಾರು ಅಂತಂದ್ರ ಯಾರಾದ್ರೂ ಪ್ರತಿಮೆಗಳಿಗೆ ಅಂತಂದ್ರು ಧ್ಯಾನ ಮಾಡ್ತಿರೋ, ನಮಸ್ಕಾರ ಮಾಡ್ತಿರೋ ಅವರೇ ಈ ರೀತಿಯಾಗಿ ಅವರೇ ಈ ದೇವರಿಗೆ ನೀವು ಆರಾಧನೆ ಮಾಡ್ರಿ ಅಂತ ಕೇಳಿದ್ರೆ ನಮಗ ಪರ್ಮಿಷನ್ ಕೊಟ್ಟರ, ಅವಕಾಶ ಕೊಟ್ಟರ. ಒಂದ್ ವೇಳೆ ಹಂಗ ನೀವು ಏನ್ರ ನೀವು ಮಾಡಿದ್ರಿ ನನಗ್ ಗೊತ್ತಾಯ್ತು, ನಿಮ್ಗೆಲ್ಲರಿಗೆ ಏನ್ ಮಾಡ್ತೀರಂತ ಕತ್ತರಿಸಿ ತುಕಡಿ ತುಕಡಿ ಮಾಡ್ತೀನಿ ಹೇಳ್ತಾರ. ಏನ್ ಮಾಡಿದ್ರ, ಒಂದ್ ವೇಳೆ ಯಾವ್ದಾರ ಪ್ರತಿಮೆಗೆ ನೀವು ನಮಸ್ಕಾರ ಮಾಡಿದ್ರ ನಿಮ್ ಮನೆಗಳಿಗೆ ನಾನು ತುಕಡಿ, ನಿಮ್ಮೆಲ್ಲರಿಗೆ ನಾ ತುಕಡಿ ತುಕಡಿ ಮಾಡಿ ಕತ್ತರಿಸಿ ಚೂರು ಚೂರಾಗಿ ಮಾಡ್ತೀನಿ ಹೇಳ್ತಾರ. ನಿಜವಾಗ್ಲು ಅವರಿಗೆ ಒಂದು ಭಯ ಹುಟ್ಟದ. ಈಗಿನ ಕಾಲದಾಗ ಆ ಭಯ ನಮ್ಮೆಲ್ಲರಿಗೂ ಇರಬೇಕು. ಆ ರಾಜ ಮಾಡ್ತಾನೋ ಇಲ್ಲೋ ಕೊನೆ ಇಲ್ಲ ಕರೆಂಟ್ಗೆ ಮಾಡಲು ಹೋದ್ರೆ ನಮ್ ದೇವ್ರು ಮಾತ್ರ ನಮಗೆ ಚೂರು ಚೂರು ಮಾಡಕ್ಕೆ ಸಾಧ್ಯವ? ಏನ್ ಸಾಧ್ಯ ಇಲ್ಲ. ಇವತ್ತು ನಿಜವಾಗ್ಲು ಎಷ್ಟೇ ಆತಂಕಗಳು ಬರ್ಬೋದು, ಇಲ್ಲಂಬದಿಲ್ಲ, ಅಭ್ಯಂತರಗಳು ಬರ್ಬೋದು. ನಾ ದೇವ್ರಿಗೆ ಆರಾಧನೆ ಮಾಡ್ತ ನನ್ನ ಮಗ ಅನ್ಬಹುದು, ಸಾಕ್ ಮಾಡು, ಏನ್ ಮಾಡ್ತಿ, ನಾನು ಹೇಳ್ತಿ ಅನ್ಬಹುದು, ಬಿಡು, ಇನ್ನ ಎಷ್ಟು ದಿನ ಮಾಡ್ತಿ, ಈ ಲೋಕದಾಗಿನ ಸಂತೋಷ ಸಮಾಧಾನ ವೈಭವ ನೋಡು, ಅದೇನು ಮಾಡತಿ ಅನ್ಬಹುದು. ಅವಸರಕ್ಕೆ ಹಿಡ್ಕೊಂಡು ಒಂದ್ ವೇಳೆ ನನಗೂ ಯಾವ್ದಾರ ಆಸೆ ಹುಡಿದ್ರೆ ನಾ ಬಿ ಬಿಡ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯ ಯಾವಾಗ ತಿರುಗಿ ಬೀಳ್ತಾನ, ಯಾವಾಗ ಏನು ಮಾಡ್ತಾನೆ ಗೊತ್ತಿಲ್ಲ, ಯಾವಾಗ ಸಾಯ್ತಾನ ನಮ್ಮೆಲ್ಲ ಅಧಿಕಾರ ನಡೆಸೋದು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಮೊದಲು ಬಿದ್ದು ಹೋದೆವು ಅಂತಂದ್ರ ನಾವು ದೇವ್ರ ಮಕ್ಕಳಲ್ಲ. ಏನ್ ದೇವ್ರ ಮಕ್ಕಳಿತ್ತು? ಆ ರೀತಿಯಾಗಿ ನಾವು ನಡೆಯಲಪ್ಪಲೆ ನಾವು ನಿಜವಾಗ್ಲು ಅದ್ಭುತವಾಗಿ ದೇವ್ರ ಚಿತ್ತಾನುಸಾರವಾಗಿ ಜೀವಿಸಿದ್ರೆ ಏನಾಯ್ತಂತ 30 ಎಂದು ಹೇಳಿದನು. ಬಳಿಕ ರಾಜನು ಶದ್ರಕ ಮೇಷಕ ಅಬೆದನೆಗೋ ಎಂಬವರನ್ನು ಬಾಬೆಲ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ಹಲ್ಲೆಲೂಯಾ. ಇವತ್ತು ಸೇವಕರಿಗೆ, ಭಯ ಭಕ್ತಿಯಲ್ಲಿರ್ತಕ್ಕಂಥ ಜನರಿಗೆ ದೇವರು ಒಂದು ದೊಡ್ಡ ಸ್ಥಾನ ಇಟ್ಟ. ಆ ಸ್ಥಾನದಿಂದ ಯಾರು ನಮಗೆ ಕೆಳಗೆ ತೆಗಿಲಕ್ ಸಾಧ್ಯ ಇಲ್ಲ. ಈ ಲೋಕದಾಗ ನಾವು ಶರೀರದಾಗ ನಾವು ಶರೀರ ಧರಿಸ್ಕೊಂಡು ಈ ಶರೀರದಾಗ ನಮ್ಮ ಆತ್ಮ ದೇವ್ರು ಇಟ್ಟಾರ. ಈ ಶರೀರಕ್ಕೆ ಒಂದ್ ವೇಳೆ ಏನಾರ ಮಾಡಿದ್ರು ಮಾಡಬಹುದು ಜನರು. ಪರಲೋಕದಲ್ಲಿರ್ತಕ್ಕಂಥ ದೇವರು ಮಾತ್ರ ಆತನ ಆತ್ಮಕ್ಕೆ ಏನಾಗ್ಬಿಡಲ್ಲ. ಆತನ ಶರೀರಕ್ಕೆ ಒಂದ್ ವೇಳೆ ಏನಾರ ಮಾಡಿದ್ರೆ ಆತನ ಶರೀರಕ್ಕೂ ಸಹ ದೇವರು ನೂತನ ಪಡಿಸ್ತಾರ. ಏನ್ ಪಡಿಸಲ್ಲ? ಆತನ ಶರೀರಗಳು ಸಹ ದೇವ್ರು ಏನ್ ಮಾಡ್ತಾರ ಅಂದ್ರೆ ನೂತನ ಪಡಿಸ್ತಾರ, ಹೊಸದಾಗಿ ಮಾಡ್ತಾರ, ಹೊಸ ಶರೀರ ಕೊಡ್ತಾರೆ. ಈ ಮಣ್ಣಿನ ಶರೀರ ಮಣ್ಣಾಗ ಹೋಯ್ತದ, ಕಡೆಗೆ ಹೊಸ ಶರೀರ ದೇವ್ರು ಕೊಡ್ತಾರ. ಘನವಾಗಿರ್ತಕ್ಕಂಥ ಜೀವಿತ ನಾವು ಜೀವಿಸ್ತಾರೆ. ದೇವರು ಒಂದು ಒಳ್ಳೆ ಪದವಿ ಕೊಳ್ಳತಾರ, ಉನ್ನತ ಒಂದು ಪದವಿ ದೇವರು ಕೊಳ್ಳತಾರ. ಆ ಪದವಿಗೆ ನೋಡರೆ ಈ ಲೋಕದಾಗಿನ ಸಂತೋಷ ನೋಡರೆ ಅದು ನಮ್ಮೆಲ್ಲರ ಮೇಲೆ ಬಿಟ್ಟಿದ್ದು ಭಾರ ಆದ. ಏನಿಲ್ಲ, ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ. ನಿಜವಾಗಲು ಈ ಒಂದು ಸಂದರ್ಭದಲ್ಲಿ ನಾವು ಕೆಲವು ಮಾತುಗಳು ಮಾತ್ರ ಈ ದೇಶದಾಗ ನಡೀತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಅಪಾಯಗಳು ಏನ್ ನಡೀತವ,
ಭಯಂಕರವಾಗಿರ್ತಕ್ಕಂಥ ಅಪಾಯಗಳಲ್ಲಿ ನಾವು ಇದ್ದಿದ್ದೆವು. ನಾವು ಶರಿ ಕುಡಿಯಲು ಹೊಂಟಿದೆವು, ಸುಳ್ಳು ಹೇಳಲು ಹೊಂಟಿದೆವು, ಜಗಳ ಮಾಡಲು ಹೊಂಟಿದೆವು, ಯಾರಿಗೆ ಮೋಸ ಮಾಡಲು ಹೊಂಟಿದೆವು. ಮೊದಲು ನಮಗೆ ನಾವು ಕಾಪಾಡಿಕೊಳ್ಳುತ್ತಿದ್ದೆವು. ಕಾಪಾಡ್ಕೊಂಡು ಕಸಿ ಇನ್ನೊಬ್ಬರಿಗೆ ನಾವು ಕಾಪಾಡಬೇಕು. ಇನ್ನೊಬ್ಬರಿಗೆ ಸಾಯ್ಲತ್ತಾರವರಿಗೆ ನಾವು ಸಾವಿನಿಂದ ಬಿಡಿಸ್ಕೋಬೇಕು. ಅವನ್ನೂ ಸಹ ರಕ್ಷಣೆ ಹೊಂದಬೇಕು, ನಿತ್ಯ ಜೀವ ಪಡಬೇಕಂತ ಕಸಿ ಇಷ್ಟಪಟ್ಟು ದೇವರ ವಾಕ್ಯ ಸಾರ್ತಕ್ಕಂಥ ಸಂದರ್ಭದಲ್ಲಿ ಯೋಹಾನ್ 14ನೇ ಅಧ್ಯಾಯದಾಗ ಮತ್ತೆದಾಗ ಯೋಹಾನ 14ನೇ ಅಧ್ಯಾಯದಾಗ ಒಬ್ಬ ರಾಜಗೆ ಹೋಗಿ ಹೇಳ್ತಾನ, ರಾಜ ಎಂತ ಬೇಕು ಬಿದ್ದೆ ನೀನು, ಏನ್ ಖರಾಬ್ ಕೆಲಸ ಮಾಡತ್ತಿದ್ದೆ ನೀನು, ಅಸಲ್ ನೀನ್ ಮನುಷ್ಯನೇನ? ದೇವ್ರ ನಿನಗೆ ಎಲ್ಲ ಮಾತಿದ್ದು ಕೊಟ್ಟನಲ್ಲ, ನೀ ಯಾಕೋ ನಿಮ್ಮ ಅಣ್ಣನ ಹೆಂಡತಿ ಸರಿ ಸಾಹಸ ಮಾಡತ್ತಿದಿ, ಬಿಡು, ಚಂದಿನ ಬಿಡು ಅಂತಂದ್ರೆ ಅದು ಮನುಷ್ಯನಾಗ ಇಟ್ಕೊಂಡು ಆ ವ್ಯಕ್ತಿಗೆ ಏನ್ ಮಾಡ್ಯಾರ ಗೊತ್ತಾ? ಕರ್ಕಸಲಿಂದ ಕುದಿಗೆ ಕೊಯ್ದಾಳ. ಕರ್ಕಸಲಿಂದ ಕುದಿಗೆ ಕೊಯ್ದ ಕಸಿ ಆ ವ್ಯಕ್ತಿಗೆ ಹತ್ಯೆ ಮಾಡಿದ. ಆ ಹತ್ಯೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ದೇವರು ಆ ವ್ಯಕ್ತಿಗೆ, ಆ ರಾಜ್ಯಕ್ಕೆ ಏನಂತಂದ್ರ ಹುಳಗಳು ಬಂದ್ ಕಸಿ ಮೈದಾಗ ಅಂದ್ರ ತಿಂದ ಕಸಿ ಸಂಪೂರ್ಣವಾದ ನಾಶ ಮಾಡಿಬಿಟ್ಟ. ಈ ಚರಿತ್ರೆ ನಾವು ನೋಡ್ಬೇಕು. ದೈವ ಸೇವಕರಿಗೆ ನಿಜವಾಗ್ಲು ಈ ಚರಿತ್ರೆ ನಾವು ನೋಡ್ಬೇಕು. ಒಂದ್ ವೇಳೆ ಇದ್ರಾಗ ನಾವು ನೋಡಿದೆವು ಅಂತಂದ್ರ ಅದ್ಭುತವಾದ ಸತ್ಯ ನಮಗೆ ಗೊತ್ತಾಯ್ತದ. ಅದ್ಭುತವಾಗಿ ನಾವು ಭಯ ಭಕ್ತಿಯಲ್ಲಿ ನಡ್ಲಿಕ್ಕ ನಮಗೆ ಸಾಧ್ಯದ. ನಿಜವಾಗ್ಲು ಈ ವಿಷಯದಲ್ಲಿ ದೈವ ಸೇವಕರು ಎಷ್ಟೋ ಮಂದಿಗೆ ಹತ್ಯೆ ಮಾಡತಾರ. ಅವ್ರದ್ದಾಗ ನೋಡಿದೆವು. ರಾಜೊಬ್ಬ ಸಹೋದರ ಆತ ಪ್ರಾರ್ಥನಾ ಮಾಡಿನಾಗ ಎಷ್ಟೋ ಮಂದಿಗೆ ಬಿಡುಗಡೆ ಆಗ್ಯದ. ಕ್ಯಾನ್ಸರ್, ಮತ್ತೇನಂತಂದ್ರ ಕಿಡ್ನಿ ಪ್ರಾಬ್ಲಮ್, ಭಯಂಕರವಾಗಿರ್ತಕ್ಕಂಥ ಮಾಟ ಮಾತ್ರ ಶಕ್ತಿ, ಭಯಂಕರವಾಗಿರ್ತಕ್ಕಂಥ ಹೀನ ಪರಿಸ್ಥಿತಿ, ಎಷ್ಟೋ ರೋಗಗಳು ಬಿಡುಗಡೆ ಆಗಿದಾಗ ಸುಮಾರು ಒಬ್ಬ ಹಿಂದೂರು ಏನಂತಂದ್ರ ಅರ್ಧ ಎಕರೆ ಹೊಲ ಕೊಟ್ಟಾನ. ನಮಗೆ ನೀವು ಬಿಡುಗಡೆ ಕೊಟ್ಟಿದ್ದಪ್ಪ, ನಿಮ್ಮ ದೇವರು ಒಳ್ಳೆ ದೇವರು, ನಮಗ ಸಮಾಧಾನ ಸಿಕ್ಕದ ಅಂತ ಹೇಳಿ ಚಂದ್ರ ಸಂತೋಷ ಪಟ್ಟು ಅವ್ರಿಗೆ ಅಂದ್ರ ಸುಮಾರು ಅರ್ಧ ಎಕರೆ ಅದು ಹೊಲ ಕೊಟ್ಟಿದಾಗ ಅವ್ರು ಆ ಹೊಲದಾಗ ಏನಂತಂದ್ರ ಚರ್ಚ್ ಕಟ್ಕೊಂಡು ಆರಾಧನೆ ಮಾಡ್ತಾರ. ಒಂದು ದಿನ ಅವ್ರಿಗೆ ಏನಂದ್ರ ಹೊತ್ಮಳಿಗಪ್ಪರಿ ಸುಮಾರು 7 ಹಂಗ ಕಂಡ ಕಸಿ ಏನ್ ಮಾಡ್ಯಾರಂದ್ರ ಪ್ರಾರ್ಥನಾ ಮಾಡದ ಬರ್ರಿ ಅಂತಂದ್ರ ಇವ್ರು ಹೋಗ್ಯಾರ. ಹೋಗಿದಾಗ ನಿಜವಾಗ್ಲು ಕತ್ತದಾಗ ನಿಂದ ಕಸಿ ಅದಕ್ಕೆ ಅಂದ್ರ ಭಯಂಕರವಾದ ರೀತಿ ನೋಡಿದ ಕಸಿ ಅಂದ್ರ ಆತನ ಮಾರಿಗಳೆಲ್ಲ ಒಡೆದು ಹಾಕಿ ಏನಂದ್ರ ಟಕ್ಕರಾಗಿಲ್ಲ ಅಂತ ಕಸಿ ಅಂದ್ರ ಬಿಟ್ಟು ಹಾಕಿ ಹೋಗ್ಯಾರ. ಇವತ್ತಿನ ದಿನ ಆತನ ಮೇಲ ಯಾರು ಹೊಡೆದಾರ ಗೊತ್ತಾಗಿಲ್ಲ, ಏನ್ ಮಾಡ್ಯಾರ ಗೊತ್ತಾಗಿಲ್ಲ. ಇವತ್ತು ಸೇವಕರಿಗೆ ಇಂಥ ಒಂದು ಅವಮಾನ ತಗೋಬೇಕಾಗ್ಲತ್ತದ. ದೇವರಿಗೆ ಸ್ತೋತ್ರವಾಗಲಿ. ಎಷ್ಟೋ ಜನರು ಈ ರೀತಿಯಾಗಿ ಸಾಯ್ಲತ್ತಾರ. ಪರಿವಿನ ಪಡೆಗಾಲಗಾರಿಗೆ ಬಿ ಈ ರೀತಿಯಾಗಿ ಭಯಂಕರವಾಗಿರ್ತಕ್ಕಂಥ ಅವಮಾನಕ್ಕೆ ಗುರಿಯಾಗ್ಯಾರ. ಕರೆಕ್ಟ್ ಅದು ಇಲ್ಲ, ಪರವಾಗಿಲ್ಲ. ಅವ್ರ ದೇವ್ರಿಗೆ ಮಹಿಮೆ ಪಡಿಸ್ಯಾರ, ಅವ್ರ ದೇವ್ರ ಬಳಿಗೆ ಹೋಗ್ಯಾರ. ಇನ್ನು ಇದ್ದಂತ ಜನರು ಬಿ ಆ ರೀತಿಯಾಗಿ ಹಿಂಸೆಗೆ ಗುರಿ ಆಗ್ತಾರೆ. ಕರೆಕ್ಟ್ಗೆ ಆ ಪರಿವಿನ ಪಡೆಗಾಲಗಾರವರು ಅವ್ರ ಕುಟುಂಬ, ಅವ್ರ ಸೇವೆ, ಅವ್ರ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ವಿಧವೆಗಳಿಗೆ, ರೋಗದಲ್ಲಿದ್ದಂಥ ಜನರಿಗೆ, ಎಷ್ಟೋ ಜನರಿಗೆ ಅವ್ರು ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಆಗ್ಯಾರ. ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ, ನೀತಿವಂತರಿಗೆ ಅಂದ್ರ ಅದ್ರ ಕೂಲಿ ಅದ ಮರಣ. ಯೇಸು ಸ್ವಾಮಿಗೆ ಏನ್ ಸಿಕ್ಕದ? ಮುಳ್ಳಿನ ಕೇಟ ಸಿಕ್ಕದ. ನಮ್ಮೆಲ್ಲರಿಗೆ ಭಯಂಕರವಾಗಿರ್ತಕ್ಕಂಥ ಈ ಅವಮಾನಗಳು ಸಹಿಸ್ಕೋಬೇಕಾಗ್ಯದ. ಕೇವಲ ಪರಲೋಕದಲ್ಲಿರ್ತಕ್ಕಂಥ ದೇವರು ಭಯಪಟ್ಟು, ಆತಗೆ ಭಯಪಟ್ಟು ಮಾತ್ರ ಎಲ್ಲರಿಗೂ ನಾವು ಸಹಿಸ್ಕೊಂಡು ನಡಿಬೇಕಾಗ್ಯದ. ಇಂಥ ಕಾರ್ಯಗಳು ಇನ್ನ ಎಷ್ಟೋ ನಡಿಲತ್ತವ. ಕಡೆಗೆ ಭಯ ಪಡ ಅವಸರ ಇಲ್ಲ, ಭಯ ಪಡ ಅವಸರ ಇಲ್ಲ. ಸಾಯ್ತಕ್ಕಂಥ ವ್ಯಕ್ತಿ ಏನಂತಂದ್ರೆ ಪ್ರಾರ್ಥನೆ ಮಾಡಿದ್ರೆ ಬದುಕಲತನ. ಕಡೆಗೆ ಈ ದೇಶದಾಗ ಜನರಿಗೆ ಅದು ಇಷ್ಟ ಇಲ್ಲ. ಕೆಲವು ಜನರ ಆದ್ರೂ ಅವ್ರ ವ್ಯಾಪಾರದ ಏನದಂದ್ರ ಮಾಟ ಮಂತ್ರ ಶಕ್ತಿ, ದುರಾತ್ಮ ಅಂಧಕಾರದ ಶಕ್ತಿ, ಜನರಿಗೆ ಕಾಡ್ಸೋದು, ಪೀಡಿಸೋದು, ಅವಮಾನ ಪಡಿಸೋದು, ದುಃಖ ಪಡಿಸೋದು, ಹಾಳು ಮಾಡೋದು ಅವ್ರ ಒಂದು ವ್ಯಾಪಾರ ಅದ. ಅವ್ರ ವ್ಯಾಪಾರ ನಡೆಯಲ್ ಕಂಡು ಕ್ರೈಸ್ತರ ಮೇಲ, ದೈವ ಸೇವಕರ ಮೇಲ ಉಗ್ರ ಕೋಪದಾಗ. ಯಾಕಂದ್ರ ಇವ್ರು ಪ್ರಾರ್ಥನೆ ಮಾಡಿದ್ರೆ ಅವ್ರು ಸ್ವಸ್ಥತೆ ಹೊಂದಲತ್ತಾರ. ಅವ್ರು ಬದುಕಬಾರ್ದು, ಅವ್ರು ಸಾಯ್ಬೇಕು, ಅವ್ರು ಹಾಳಾಗ್ಬೇಕು ಅಂತ ಹೇಳಿದ್ರ ಅವ್ರ ಉದ್ದೇಶದ ಕರೆಕ್ಟೆ ಅದು ಅದೇ ನಡ್ಲತ್ತದ. ಯಾಕಂದ್ರ ಕೆಟ್ಟದ ಇಷ್ಟ ಅದ, ಕತ್ತಲ ಜೀವಿತನೇ ಇಷ್ಟ ಅದ. ಬೆಳಕಿಗೆ ಬರ್ರಿ ಅಂದ್ರೆ ಯಾರು ಬರ್ರಂದ್ರ ಪರವಾಗಿಲ್ಲ, ನಾವು ಬೆಳಕಿನಾಗ ಇರೋಸ್ಥಾನ ಇರೋರಿ. ಕತ್ತಲು ಬಂದ್ರೆ ನಾವೇನು ಮಾಡ? ನಮ್ ದೇವ್ರು ಬೆಳಕು ಕೊಟ್ರೆ ಬೆಳಕಿನಾಗ ಇರೋರಿ, ಇರೋದ ಕತ್ತಲಾಗ ಹೋಗೋರಿ. ಅವ್ರ ಕಡಿದು, ಅವ್ರ ಕುಟುಂಬ ಕಡಿದು, ಎಲ್ಲ ಕ್ರೈಸ್ತರ ಕಡಿದು
ನಾವು ನಿಜವಾಗಲೂ ಎಲ್ಲರೂ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿರ್ಬೇಕು. ಒಂದ್ ವೇಳೆ ನಾವು ಪ್ರಾರ್ಥನಾ ಬಲದಿಂದ ಒಂದ್ ವೇಳೆ ನಾವು ನಮ್ಮ ದೇವ್ರು ನಮ್ಗೆ ಕಾಪಾಡಿದ್ರು ಅಂದ್ರ ನಾವು ನಿಜವಾಗ್ಲು ದೇವ್ರ ಕೊನೆ ತನಕ ನಮ್ಗ ಬದುಕಿಸ್ತಾರ. ನಮ್ಗೆಲ್ಲ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಏನ್ ಮಾಡ್ತಾರ್ರಿ, ಅದು ಬದುಕ್ರಿ ಅಂತ ಯಾಕಂದ್ರೆ ಆಶೀರ್ವಾದ ಮಾಡ್ತಾರೆ. ಈ ಲೋಕದಾಗ ಎಲ್ಲರೂ ನಾಶವಾಗ್ಬೋದು, ಕಡೆಗೆ ಆತನ ಮಕ್ಕಳು ಮಾತ್ರ ಸದಾ ಕಾಲ ಇರ್ತಾರ. ಈ ಓದಿರ್ತಕ್ಕಂಥ ದೇವರು ಈ ಸಾಕ್ಷಿಗಳಿಗೆ ದೇವರೇ ಆಶೀರ್ವಾದ ಮಾಡಿ ನಮ್ಮೆಲ್ಲರಿಗೆ ದೂತರ ಕವಲ್ಟಿ ಕಾಪಾಡಲಿ ಎಂಬುದಾಗಿ ನಾವು ಮಾತ್ರ ಪ್ರತಿದಿನ ನಮ್ಮೆಲ್ಲರ ಕಡೆಯಿಂದ ಅನೇಕ ಜನರ ಕಡೆಯಿಂದ ನಾವು ಪ್ರಾರ್ಥನೆ ಮಾಡಿರಿ. ಮತ್ತು ಅವ್ರಿಗೆ ಹೊಡೆದಿರ್ತಕ್ಕಂಥ ಜನರಿಗೆ ದೇವರೇ ಕ್ಷಮಿಸಲಿ, ಅವ್ರನ್ನು ಸಹ ರಕ್ಷಣೆ ಹೊಂದಲಿ ಎಂಬುದಾಗಿ ಅವ್ರ ಕಡೆಯಿಂದ ನಾವು ಸಹ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಂಬರಿ. ಈ ಮಾತುಗಳು ದೇವರು ವಿಶೇಷವಾದ ಆಶೀರ್ವಾದ ಮೂಲಕವಾಗಿ ನಮಗೆ ನಡೆಸ್ಕೊಡ್ಲಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ ನಮಗೆ ಸ್ತೋತ್ರಪ್ಪ. ಅದ್ಭುತವಾಗಿ ಸ್ವಾಮಿ ಈ ದಿನದಲ್ಲಿ ಪ್ರಭು ನಮ್ಮೊಂದಿಗಿದ್ದು ನಮ್ಮೆಲ್ಲರಿಗೂ ನಡೆಸ್ಕೊಟ್ಟಿರಿ ಪ್ರಭು, ನಿಮಗೆ ಸ್ತೋತ್ರ. ಈ ದಿನ ಮೊದಲುಕೊಂಡು ಈಗ ಪ್ರಭು ಅಯ್ಯ ಇನ್ನ ಎಷ್ಟು ದಿನ ನಾವು ಬದುಕಿರ್ತೇವೆ ಗೊತ್ತಿಲ್ಲ. ನಾವು ಬದುಕಿರುವ ದಿನಮಾನಗಳೆಲ್ಲ ಸ್ವಾಮಿ ನಿಮ್ಮ ಕೌಲಿ, ನಿಮ್ಮ ಆಧರಣೆ, ನಿಮ್ಮ ಭದ್ರತೆ, ನಿಮ್ಮ ಪಕ್ಷದಲ್ಲಿ ಉಳಿದು ನಾವು ಜೀವಿಸಲಿಕ್ಕೆ ಪ್ರಭು ನಾವು ಸಿದ್ಧವಾಗ್ಲಿಕ್ಕೆ ನಮ್ಮೆಲ್ಲರಿಗೂ ಒಳ್ಳೆ ಧೈರ್ಯ ಕೊಟ್ಟು ನಮ್ಮೆಲ್ಲರಿಗೂ ಪ್ರಭು ನೀವು ಸಹಾಯ ಮಾಡಿ ನಮ್ಮೆಲ್ಲರಿಗೂ ಬಲಪಡಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳ್ತೇನೆ ಸ್ವಾಮಿ. ಆಮೆನ್, ಆಮೆನ್. ಹಲ್ಲೆಲೂಯಾ.